ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ವಿದ್ಯಾ ಕೋರ್ಟ್ ಆರ್ಡರನ್ನು ತೋರಿಸಿ ನನ್ನನ್ನು ಇಲ್ಲಿಂದ ಹೋಗು ಅಂತ ಹೇಳೋದಕ್ಕಿಂತ ಮೊದಲು ಕೋರ್ಟ್ ಏನು ಆದೇಶ ಕೊಟ್ಟಿದೆ ಅಂತ ಅವನ್ಕಿತ ನೋಡು ಅಂತಾಳೆ. ನೋಡೋಣ, ನಮ್ಮ ಕಣ್ಮಣಿ ಎಷ್ಟೆಲ್ಲ ಹೇಳ್ತಿದ್ರು ಅದೊಂದು ಕಾಗದ ಇಟ್ಕೊಂಡು ಎಷ್ಟೆಲ್ಲ ಮಾತಾಡ್ತಾವಳೆ ಅಂತಾಳೆ ಸಾವಿತ್ರಿ ನೀನು ಒಸಿ ಸುಮ್ಕೆ ನಿಂತ್ಕೋ, ಕಣ್ಮಣಿ ನೀನು ಒಸಿ ತಾಳ್ಮೆಯಿಂದ ಮಾತಾಡವ ಅಂತಾರೆ ಶಿವರಾಮೇಗೌಡರು. ಓಹೋಹೋ, ಏನು ಕೋರ್ಟ್ ಆದೇಶ ಕೊಟ್ಬಿಟ್ಟೈತೆ ಅಂತ ನಾನು ನಿನ್ನ ಕೂಟೆ ಬಾಳ್ತೀನಿ ಅಂದ್ಕೊಂಡಿದ್ಯಾ? ಅದು ಸಾಧ್ಯನೇ ಇಲ್ಲ. ಅದೇನು ಅಂದ್ಕೊಂಡಿದ್ಯೋ ಅದನ್ನು ಮಾಡ್ಕೊ ಹೋಗು ಅಂತಾನೆ ಭದ್ರ. ಅಯ್ಯೋ, ಇದನ್ನು ನನ್ನ ಮುಂದೆ ಕುಟೆ ಏನಕ್ಕೆ ಹೇಳ್ತಿದ್ದೀರಾ? ಕೋರ್ಟಲ್ಲಿ ಆದೇಶ ಕೊಟ್ರಲ್ವೇ, ಅಲ್ಲೇ ಹೇಳಬೇಕಿತ್ತು ಅಂತಾಳೆ ವಿದ್ಯಾ. ಸುಮ್ಮನೆ ಇದ್ದರೆ ಅತಿಯಾಗಿ ಮಾತಾಡ್ತಿದ್ಯಲ್ಲ, ನಿನಗೆ ತಲೆ ಕೆಟ್ಟಿದೆಯಾ ಅಂತಾನೆ ಭದ್ರ ಅಣ್ಣ ತಾಳ್ಮೆಯಿಂದ ಇರು ಅಂತ ಹೇಳ್ತಿರೋದು ಅರ್ಥ ಆಗ್ತಿಲ್ವಾ ನಿನಗೆ ಅಂತಾರೆ ಗೋವಿಂದ. ಅವಳು ಮಾತಾಡ್ತಿರೋದನ್ನು ನೋಡಿ ಹೆಂಗೆ ಚಿಕ್ಕಪ್ಪ ಸುಮ್ಮನೆ ಇರಲಿ ಅಂತಾನೆ ಭದ್ರ. ನೋಡಿ, ಈಗ ಅವಳು ಕೋರ್ಟ್ ಆದೇಶನ ಕೈಲಿ ಹಿಡ್ಕೊಂಡು ಈ ಹಟ್ಟಿಲಿ ಬಾಳಬೇಕು ಅಂತ ಬಂದವಳೆ. ಅವಳನ್ನು ಹೆಂಗಪ್ಪ ಬೇಡ ಅನ್ನೋಕ್ಕಾಗೋದು? ಶಿವರಾಮ, ಕಾನೂನು ಏನು ಅಂತ ನಾನು ನಿನಗೆ ಕೊಡಬೇಕಾಗಿಲ್ಲ ಅಲ್ವ ಕಣಪ್ಪ. ಈಗೇನಾರ ನೀನು ಕೋರ್ಟ್ ಆದೇಶ ಪಾಲಿಸದೆ ಹೋದರೆ ಮುಂದೇನಾಯ್ತದೆ ಅಂತ ನಿನಗೆ ಗೊತ್ತು ತಾನೆ? ಲೇ ಇವಳೆ, ನೀನು ಇಲ್ಲೇ ನಿಂತ್ಕೊಂಡು ಯಾರ ಕುಟೇನೂ ವಾದ ಮಾಡೋದು ಬೇಕಾಗಿಲ್ಲ. ನಿನ್ನ ಯಾರೂ ತಡೆಯೋಕ್ಕಿಲ್ಲ. ಕೋರ್ಟ್ ಆದೇಶ ಮಾಡ್ದಂಗೆ ನೀನು ನಿನ್ನ ಬ್ಯಾಗ್ ತಗೊಂಡು ನಿನ್ನ ಕೋಣೆ ಕಡೆ ನಡಿ ಅಂತಾರೆ ಅಜ್ಜಿ. ಏನವ ಇಷ್ಟು ಸಲೀಸಾಗಿ ಒಳಗೆ ಹೋಗು ಅಂತಿದ್ಯಾ ಅಂತಾಳೆ ಸಾವಿತ್ರಿ. ಲೇ, ನೀನು ಮರ್ಯಾದೆಯಿಂದ ಬಾಯಿ ಮುಚ್ಕೊಂಡು ತೆಪ್ಪಗಿದ್ರೆ ಸರಿ. ಇದು ಕಾನೂನು ವಿಷಯ. ಇದೆಲ್ಲ ನಿನಗೆ ಗೊತ್ತಿದ್ದಿದ್ರೆ ನೀನು ಯಾಕೆ ಹಿಂಗಿರ್ತಿದ್ದೆ? ನೀನು ಯಾಕೆ ಇನ್ನೂ ಹಾಗೆ ನಿಂತಿದ್ಯೆ? ಒಳಗೆ ನಡಿಯೇ ಅಂತಾರೆ ಅಜ್ಜಿ. ಇಲ್ಲ ಅಮ್ಮಮ್ಮ, ನಾನು ಹಟ್ಟಿಯೊಳಗೆ ಬರೋಕ್ಕಿಲ್ಲ ಅಂತಾಳೆ ವಿದ್ಯಾ. ಲೇ, ನಿನ್ನ ತಲೆಯಲ್ಲಿ ಬುದ್ಧಿ ಇದೆಯೇನೆ? ಗಂಡನ ಜೊತೆ ಬಾಳ್ವೆ ಮಾಡಬೇಕು ಅಂತ ಕೋರ್ಟಿಂದ ಆದೇಶ ತಗೊಬಂದು ಈಗ ಒಳಗೆ ಬರೋಕ್ಕಿಲ್ಲ ಅಂದರೆ ಏನೇ ಅರ್ಥ? ಹಟ್ಟಿ ಒಳಗೆ ಬಾರದೆ ಗಂಡನ ಜೊತೆ ಹೀಗೆ ಬಾಳಿಯೇ ಅಂತಾರೆ ಅಜ್ಜಿ. ಅಮ್ಮಮ್ಮ, ನಾನು ಮಾಡಿರೋ ತಪ್ಪಿಗೆ ಶಿಕ್ಷೆ ರೂಪದಲ್ಲಿ ಹಟ್ಟಿನ ಬಿಟ್ಟು ಹೋಗಿದ್ದೀನಿ. ಆ ಶಿಕ್ಷೆ ಇನ್ನೂ ಮುಗ್ದಿಲ್ಲ ಅಲ್ವೇ? ಅದಕ್ಕೆ ಕೋರ್ಟ್ ಹೇಳಿರೋ ಈ 6 ತಿಂಗಳು ಔಟ್ ಹೌಸಲ್ಲೇ ಇದ್ಕೊಂಡು ನಾನು ಬದುಕ್ತೀನಿ. ನಾನಿಲ್ಲಿದ್ರೂ ಯಾರ ಹಂಗಲೂ ಬದುಕೋದಕ್ಕೆ ಇಷ್ಟಪಡೋಕ್ಕಿಲ್ಲ. ಆ ಜಾಗಕ್ಕೆ ಬಾಡಿಗೆ, ಕರೆಂಟ್ ಬಿಲ್, ನನ್ನ ಊಟದ ಖರ್ಚೆಲ್ಲ ನಾನೇ ನೋಡ್ಕೋತೀನಿ. ಅದಕ್ಕೆ ಕೋರ್ಟಲ್ಲಿ ಹೇಳಿರೋ ಹಾಗೆ ನನ್ನ ಮಗಿನಪ್ಪ ನನ್ನ ಜೊತೆ ಇದ್ದರೆ ನನಗೆ ಅಷ್ಟೇ ಸಾಕು ಅಂತಾಳೆ ವಿದ್ಯಾ. ಲೇ, ಏನು ಈ ಭದ್ರಗೌಡ ಅಂದರೆ ಏನು ಅಂದ್ಕೊಂಡ್ಬಿಟ್ಟಿದ್ಯೆ? ಓಹೋ, ಯಾವುದೋ ದೊಣ್ಣೆ ನಾಯಕಿ ಬಂದುಬಿಟ್ಟು ಔಟ್ ಹೌಸ್ಗೆ ಬ್ಯಾಗ್ ಎತ್ಕೊಂಡು ಬಾ ಅಂದಿದ ತಕ್ಷಣ ಬಂದುಬಿಡ್ತೀನಿ ಅಂದ್ಕೊಂಡಿದ್ಯಾ? ಏಯ್, ಒಂದು ತಿಳ್ಕೊಂಡ್ಬಿಡು, ನೀನು ಏನೇ ತಿಪ್ಪರ್ಲಾಗ ಹಾಕಿದ್ರೂ ನಾನು ಮಾತ್ರ ಅಲ್ಲಿಗೆ ಬರಲ್ಲ ಅಂತ ಭದ್ರ ಒಳಗೆ ಹೋಗ್ತಾನೆ. ಶಬಾಷ್ ಭದ್ರ, ಹುಲಿ ಹೊಟ್ಟೆನಲ್ಲಿ ಹುಲಿನೇ ಹುಟ್ಟೋದು ಅಂತ ಸಾಬೀತು ಮಾಡಿಬಿಟ್ಟೆ ಅಣ್ಣ. ಇವಳು ಗುಂಟೆ ಬಾಳಕ್ಕಿಲ್ಲ ಅಂತ ಮುಖದ ಮೇಲೆ ಹೊಡೆದಂಗೆ ಹೋದ್ನಲ್ಲ ಇವಳು ಹಟ್ಟಿಯೊಳಗೆ ಬರೋಕ್ಕಿಲ್ಲ ಅಂತ ಹೇಳ್ತಿದ್ದಾಳಲ್ಲ, ಇನ್ಮ್ಯಾಕೆ ಈ ಕಾಗದ ಮಾಡಿಕೊಂಡು ಎಲ್ಲರೂ ಹೋಗಲಿ, ನಮಗೇನಂತೆ, ಬನ್ನಿ ಹೋಗುವ. ವಿನಂತಿ ಬಾರೆ ಅಂತ ಸಾವಿತ್ರಿ ವಿನಂತಿ ಜೊತೆ ಹೋಗ್ತಾರೆ. ಏನಣ್ಣ ಹಿಂಗಾಗೋಯ್ತು? 6 ತಿಂಗಳು ಅವಳ ಜೊತೆ ಬಾಳ್ವೆ ಮಾಡಬೇಕು ಅಂತ ಅವರೇ, ಭದ್ರ ಇದಕ್ಕೆ ಒಪ್ಕೋತಾನೆ ಅಂತಾರೆ ಗೋವಿಂದ. ನೋಡೋಣ ಬಾ ಅಂತ ಶಿವರಾಮೇಗೌಡರು ಗೋವಿಂದನ ಜೊತೆ ಹೋಗ್ತಾರೆ. ಲೇ, ನಿನಗೆ ಬುದ್ಧಿ ಇಲ್ವೇನೆ? ನಾನು ನಿನ್ನ ಪರವಾಗಿ ಅಷ್ಟೊಂದು ಜೋರಾಗಿ ಮಾತಾಡಿ ಹಟ್ಟಿಯೊಳಗೆ ಬಾ ಅಂದರೆ ಬರೋಕ್ಕಿಲ್ಲ ಅಂತ ಎಲ್ಲ ಸುಮ್ಮನೆ ಅಧಿಕ ಪ್ರಸಂಗ ಮಾಡೋಕ್ಕೆ ಹೋಗಬೇಡ, ಎಲ್ಲ ಬಿಟ್ಟು ಒಳಗೆ ನಡಿ ಅಂತಾರೆ ಅಜ್ಜಿ. ಇಲ್ಲ ಅಮ್ಮಮ್ಮ, ನೀವೇನೇ ಹೇಳಿದ್ರೂ ಒಳಗೆ ಬರೋದಕ್ಕೆ ನನ್ನ ಮನಸ್ಸಾಕ್ಷಿ ಒಪ್ಪಕ್ಕಿಲ್ಲ. ಅದಕ್ಕೆ ಆ ಔಟ್ ಹೌಸ್ನಲ್ಲೇ ಕೀನ ಕೊಟ್ಬಿಡಿ, ನಾನು ಅಲ್ಲೇ ಇರ್ತೀನಿ ಅಂತಾಳೆ ವಿದ್ಯಾ. ಚಂಪಾ, ಹೋಗಿ ನೀನು ಕೀ ತಗೊಂಡ್ಬಾ ಅಂತಾರೆ ಮೋನಾ. ಸರಿ ಅತ್ತೆ ಅಂತ ಚಂಪಾ ಹೋಗ್ತಾಳೆ. ಲೇ ಮೋನಾ, ಇವಳು ಯಾಕೆ ಹಿಂಗೆ ಹಠ ಮಾಡ್ತಿದ್ದಳು? ಈಗ ಅವನು ಔಟ್ ಹೌಸ್ಗೆ ಬರೋಕ್ಕಿಲ್ಲ ಅಂತ ಹಠ ಮಾಡಿ ಹೋದ್ನಲ್ಲ ಅಲ್ವೇ? ಇವಳು ಒಬ್ಬಳೇ ಅಲ್ಲಿ ಇದ್ಕೊಂಡು ಅದು ಹಿಂಗೆ ಬಾಳ್ವೆ ಮಾಡ್ಯಾಳು ಅಂತಾರೆ ಅಜ್ಜಿ. ಅಮ್ಮಮ್ಮ, ಅವ್ರು ಏನು ಹೇಳಿದ್ರು ಅವರನ್ನು ಅಲ್ಲಿಗೆ ಹಿಂಗೆ ಕರ್ಸ್ಕೋಬೇಕು ಅನ್ನೋದು ನನಗೆ ಸಂದಾಗಿ ಗೊತ್ತು. ಯಾರ ಮಾತಿಗೂ ಬೆಲೆ ಕೊಡದೆ ಹೋದ್ರೂ ಕೋರ್ಟ್ ಮಾತಿಗೆ ಅವ್ರು ಬೆಲೆ ಕೊಡಲೇಬೇಕು. ನೀವೇನು ಯೋಚನೆ ಮಾಡಬೇಡಿ, ನಾನು ಆ ಔಟ್ ಹೌಸಲ್ಲಿ ನಿಮ್ಮ ಮೊಮ್ಮಗನ ಜೊತೆ ಬಾಳ್ವೆ ಮಾಡೇ ಮಾಡ್ತೀನಿ, ಅದನ್ನು ನೀವು ನೋಡ್ತೀರಾ ಅಂತಾಳೆ ವಿದ್ಯಾ. ಲೇ ಮಂಗ, ನೀನು ಈ ಹಟ್ಟಿ ಸೊಸೆ, ಇಲ್ಲಿರೋ ಅಧಿಕಾರ ಹಕ್ಕು ನಿನ್ಗದೆ ಅಂತಾರೆ ಅಜ್ಜಿ. ಆಗ ಚಂಪಾ ಕೀ ತರ್ತಾಳೆ. ಇವಳೊಬ್ಳು ಹೇಳಿದ ಕೂಡಲೇ ಓಡಿ ಹೋಗಿ ಕೀ ತಗೊಂಡು ಬಂದುಬಿಟ್ಲು ಅಂತಾರೆ ಅಜ್ಜಿ. ಅತ್ತೆ, ಅವಳು ಒಂದು ಸಲ ತೀರ್ಮಾನ ತಗೊಂಡ್ಮೇಲೆ ಅದನ್ನು ಬದಲಾಯಿಸೋಕ್ಕಿಲ್ಲ ಅಂತ ನಿಮಗೆ ಗೊತ್ತಿಲ್ವೇ? ಅವಳು ಇಷ್ಟಪಟ್ಟಂಗೆ ಔಟ್ ಹೌಸಲ್ಲೇ ಇದ್ಕೊಂಡು ಗಂಡನ್ನ ಕರ್ಸ್ಕೊಳ್ಳಿ ಬಿಡಿ. ಈಗ ನಾವು ಬೇಡ ಅಂದರೆ ಅವಳು ಇಲ್ಲೇ ನಿಂತ್ಕೋತಾಳೆ ಹೊರತು ಒಳಗೆ ಬರೋಕ್ಕಿಲ್ಲ ಅಂತಾರೆ ಮೋನಾ.
ಸರಿ ಕಣವ, ಏನಾದರೂ ಮಾಡ್ಕೊಳ್ಳಿ, ಇದೇ ಹಠ ಛಲ ಅವನನ್ನ ಔಟ್ ಹೌಸ್ಗೆ ಕರ್ಸ್ಕೊಳ್ಳೋದ್ರಲ್ಲೂ ಇರಲಿ ಅಂತಾರೆ ಅಜ್ಜಿ. ಮೋನ ಕೀನ ಕೊಡ್ತಾರೆ. ಅತ್ತೆ 1 ನಿಮಿಷ ಅಂತ ಬ್ಯಾಗಿಂದ 5,000 ತೆಗೆದು, ಅತ್ತೆ ಈ 5,000 ನಾನು ಔಟ್ ಹೌಸಲ್ಲಿ ಇರೋದಕ್ಕೆ ಕೊಡ್ತಾ ಇರೋ ಅಡ್ವಾನ್ಸ್ ಅಂತಾಳೆ. ಏನವ್ವ, ನನ್ನ ಸೊಸೆಗೆ ಅಡ್ವಾನ್ಸ್ ಕೊಡೋಷ್ಟು ದೊಡ್ಡೋಳಾಗ್ಬಿಟ್ಟಿದೆಯೇ ಏನೇ, ಹಂಗೆ ನೋಡಿಯೇ ಗುಡ್ಡೆ ಕಿತ್ತು ಗುಲಾಬ್ ಜಾಮೂನ್ ಮಾಡಿಕೊಂಡು ಗುಳಕ್ಕಂತ ನುಂಗ್ಬಿಡ್ತೀನಿ ಅಂತಾರೆ ಅಜ್ಜಿ. ಆದರೂ ಪರವಾಗಿಲ್ಲ ಅಮ್ಮಮ್ಮ, ಹಾಗೆ ನನಗೆ ಅಲ್ಲಿರೋಕ್ಕೆ ನನ್ನ ಸ್ವಾಭಿಮಾನನೂ ಒಪ್ಪೋಕ್ಕಿಲ್ಲ. ಇದು ಒಂದು ಅವಕಾಶ ಮಾಡಿಕೊಡಿ ತಗೊಳ್ಳಿ ಅತ್ತೆ ಅಂತಾಳೆ ವಿದ್ಯಾ. ಸರಿ ಬಿಡವ ಅಂತ ದುಡ್ಡನ್ನು ತಗೋತಾರೆ ಮೋನ. ಲೇ ಮೋನ, ನಿನ್ನ ಸೊಸೆ ಸರಿಯಾದ ಹಠ ಮಾರಿನೇ ಕಣೆ, ನೀನೇ ನನ್ನ ಮಾತು ಕೇಳ್ತಿದ್ದಿ, ಆದರೆ ಇವಳು ನೋಡು ಕೇಳೋಕ್ಕೆ ಇಲ್ಲ ಅಂತಾಳೆ ಅಂತಾರೆ ಅಜ್ಜಿ. ಅಮ್ಮಮ್ಮ, ಇದು ಒಂದು ವಿಷಯದಲ್ಲಿ ನನ್ನ ಕ್ಷಮಿಸ್ಬಿಡಿ, ನಾನೇನು ದೂರ ಹೋಯ್ತಿದ್ದೀನಿ, ಇಲ್ಲೇ ನಿಮ್ಮ ಕಣ್ಮುಂದ್ಗುಟ್ಟೆನೇ ಇರ್ತೀನಲ್ವೇ ಅಂತಾಳೆ ವಿದ್ಯಾ. ಸರಿ ಆಯಿತು, ಹುಷಾರು ಅಂತಾರೆ ಅಜ್ಜಿ. ವಿದ್ಯಾ ಅಲ್ಲಿಂದ ತೊಟ್ಲನ್ನು ಹಿಡ್ಕೊಂಡು ಹೋಗುವಾಗ, ಅಜ್ಜಿ ನಿಂತ್ಕೋ ವಿದ್ಯಾ, ಖಾಲಿ ತೊಟ್ಲನ್ನು ಹಟ್ಟಿ ಒಳಗೆ ತಂದು ಈಗಾಗಿರೋ ಅನಾಹುತನೇ ಸಾಕು, ಇನ್ನೇನಾಗೋದು ಬೇಡ, ಅದು ಇಲ್ಲೇ ಇರಲಿ. ಮೋನ, ಮೊದಲು ಆ ತೊಟ್ಲನ್ನು ಅಟ್ಟದ ಮೇಲೆ ಮಡಗಿಸು ಅಂತಾರೆ ಅಜ್ಜಿ. ಸರಿ ಅತ್ತೆ ಅಂತಾರೆ ಮೋನ. ಮಗು ಅಳೋ ಗಂಟ ತೊಟ್ಲಿಲು ಅಟ್ಟದಿಂದ ಕೆಳಗೆ ಇಳಿಕೂಡ್ದು, ಮಗುಗೆ ಸಂಬಂಧಪಟ್ಟ ಯಾವ ವಸ್ತುನೂ ಹಟ್ಟಿ ಒಳಗೆ ತರ್ಕೂಡ್ದು. ಪದ್ಧತಿ ಸಂಪ್ರದಾಯ ಅಂದರೆ ಸುಮ್ಮನೆ ಅಂದ್ಕೊಂಡಿದ್ದೀರಾ? ಸರಿ, ಹುಷಾರು, ಹೊರಡು ಅಂತಾರೆ ಅಜ್ಜಿ. ವಿದ್ಯಾ ಹೊರಡ್ತಾಳೆ. ಆಗ ಕಣ್ಮಣಿ ಚಿಟಿಕೆ ಹೊಡಿತಾಳೆ. ವಿದ್ಯಾ ತಿರುಗ್ತಾಳೆ. ನೀನು ಅದ್ಯಾವ ಆಸೆ ಕನಸುಗಳನ್ನು ಮಡ್ಕೊಂಡು ಇಲ್ಲಿಗೆ ಬಂದಿದ್ಯೋ ಯಾವುದು ಈಡೇರೋದಕ್ಕೆ ನಾನು ಬಿಡೋಕ್ಕಿಲ್ಲ. ಆದಷ್ಟು ಬೇಗನೆ ಇದೇ ಬ್ಯಾಗನ್ನು ಎತ್ಕೊಂಡು ಇಲ್ಲಿಂದ ಹೋಗೋ ಥರ ಮಾಡದೇ ಇದ್ದರೆ ನನ್ನ ಹೆಸರು ಕಣ್ಮಣಿನೇ ಅಲ್ಲ ಅಂತಾಳೆ. ವಿದ್ಯೆ ಏನೂ ಮಾತಾಡದೆ ಅಲ್ಲಿಂದ ಹೋಗ್ತಾಳೆ. ಛೇ ಅಂತ ಕಣ್ಮಣಿನೂ ಹೋಗ್ತಾಳೆ. ಈಚೆ ಔಟ್ ಹೌಸಲ್ಲಿ ವಿದ್ಯಾ ಅಕ್ಕಿ ಗೇರ್ತಾ ಕೂತಿರ್ತಾಳೆ. ವಿದ್ಯಾಕ್ಕ ಅಂತ ಚಂಪಾ ಬರ್ತಾಳೆ. ಬಾ ಚಂಪಾ ಅಂತಾಳೆ ವಿದ್ಯಾ. ವಿದ್ಯಾಕ್ಕ, ನೀವು ಒಂಥರ ಸೂಪರ್ ಬಿಡಕ್ಕ, ಎಲ್ರಿಗೂ ಕೋರ್ಟ್ ಆದೇಶ ತೋರಿಸಿ ಬಾಯಿ ಮುಚ್ಚಿಸ್ಬಿಟ್ಟೆ ಅಂತಾಳೆ ಚಂಪಾ. ಮತ್ತಿನ್ನೇನು ಚಂಪಾ, ಕಾನೂನಿನ ಪ್ರಕಾರ ದೂರ ಆಗಬೇಕು ಅಂತ ಅಂದ್ಕೊಂಡವರಿಗೆ ಕಾನೂನು ಪ್ರಕಾರನೇ ಉತ್ತರ ಕೊಡಬೇಕು ಅಲ್ವೇ ಅಂತಾಳೆ ವಿದ್ಯಾ. ಆದ್ರೂ ನನಗೆ ನಿನ್ನ ಮೇಲೆ ಒಸಿ ಕೋಪ ಅಂತಾಳೆ ಚಂಪಾ. ಕೋಪನಾ? ಅಂಥದ್ದು ನಾನೇನೇ ಮಾಡಿದೆ ಅಂತಾಳೆ ವಿದ್ಯಾ. ಅಮ್ಮಮ್ಮ ಹೇಳ್ದಂಗೆ ನಿನಗೆ ಆ ಹಟ್ಟಿಲಿರೋ ಅಧಿಕಾರ ಹಕ್ಕು 2 ಇತ್ತಲ್ವೇ, ಅಲ್ಲೇ ಬಂದು ಇದ್ಬಿಟ್ಟಿದ್ರೆ ಏನಾಗ್ಬಿಟ್ಟಿರೋದು ಅಂತಾಳೆ ಚಂಪಾ. ನನಗೆ ಹಕ್ಕು ಅಧಿಕಾರಕ್ಕಿಂತ ನನಗೆ ಸ್ವಾಭಿಮಾನವೇ ಮುಖ್ಯ. ಜೊತೆಗೆ ನನಗೆ ನಾನೇ ಶಿಕ್ಷೆ ಕೊಟ್ಕೊಂಡು ಹಟ್ಟಿ ಬಿಟ್ಟು ಈಚೆ ಹೋಗಿದ್ದೆ. ಈಗ ನಾನು ಅಲ್ಲಿ ಬಂದಿರ್ತೀನಿ ಅಂದರೆ ನನ್ನ ಮೇಲೆ ನನಗೆ ಅಸಹ್ಯ ಆಗೋಕ್ಕಿಲ್ವೇ? ನನಗೆ ನನ್ನ ಮಗುಗೆ ನ್ಯಾಯ ಬೇಕು, ಜೊತೆಗೆ ಅವ್ರು ನನ್ನ ತಂದೆ ಅಂತ ಒಪ್ಕೋಬೇಕು, ಅಷ್ಟೇ ನನಗೆ ಬೇಕಾಗಿರೋದು ಅಂತಾಳೆ ವಿದ್ಯಾ. ಆಗ ವಿದ್ಯಂಗೆ ಲಾಯರ್ ಕಾಲ್ ಮಾಡ್ತಾರೆ. ಹೇಳಿ ಮೇಡಮ್ ಅಂತಾಳೆ ವಿದ್ಯಾ. ಕೋರ್ಟ್ ಆರ್ಡರ್ ಪ್ರಕಾರ ನೀನು ನಿನ್ನ ಗಂಡನ ಮನೆಗೆ ಹೋದ್ಯಾ ಅಂತಾರೆ ಲಾಯರ್. ಇಲ್ಲ ಮೇಡಮ್, ನಾನು ಮಗಿನ ಅಪ್ಪನ ಔಟ್ ಹೌಸ್ನಲ್ಲಿದ್ದೀನಿ ಅಂತಾಳೆ ವಿದ್ಯಾ. ಔಟ್ ಹೌಸಾ? ಯಾಕೆ, ನಿನ್ನನ್ನು ಯಾರಾದರೂ ಮನೆ ಒಳಗೆ ಬರಬೇಡ ಅಂದ್ರಾ ಅಂತಾರೆ ಲಾಯರ್. ಅವರೇನು ಹಾಗೆ ಹೇಳಲಿಲ್ಲ, ನನ್ನ ಮನಸ್ಸಾಕ್ಷಿ ನನ್ನ ಸ್ವಾಭಿಮಾನ ಅದಕ್ಕೆ ಒಪ್ಕೊಳ್ಳಿಲ್ಲ, ಅದಕ್ಕೆ ನಾನು ಇಲ್ಲಿಗೆ ಬಂದುಬಿಟ್ಟೆ ಅಂತಾಳೆ ವಿದ್ಯಾ. ಆದರೂ ನೀನು ತುಂಬ ಸ್ವಾಭಿಮಾನಿ ಬಿಡು. ಸರಿ, ನಿನ್ನ ಗಂಡ ಅಲ್ಲಿಲ್ಲ, ನಿನ್ನ ಮಗು ತಂದೆ ಔಟ್ ಹೌಸ್ಗೆ ಬಂದಿದ್ದಾರಾ ಅಂತಾರೆ ಲಾಯರ್. ಇಲ್ಲ ಮೇಡಮ್, ಅವರಿನ್ನೂ ಬಂದಿಲ್ಲ ಇಲ್ಲಿಗೆ, ಅವರು ಬರೋಕ್ಕಿಲ್ಲ ಅನ್ನಿಸ್ತಿದೆ ಅಂತಾಳೆ ವಿದ್ಯಾ. ಹಾಗೆ ಹೇಳೋಕ್ಕೆ ಅವರಿಗೆ ಅವಕಾಶವೇ ಇಲ್ಲ. ಕೋರ್ಟು ಕ್ಲಿಯರಾಗಿ 6 ತಿಂಗಳು ಒಟ್ಟಿಗೆ ಇರಬೇಕು ಅಂತ ಹೇಳಿದೆ. ಅಂದಮೇಲೆ ನೀನು ಯಾಕೆ ಬರಲ್ಲ ಅಂದ್ಕೋತೀಯಾ? ಅಂಥದ್ದೇನಾಯಿತು ಅಂತಾರೆ ಲಾಯರ್. ಮೇಡಮ್, ಅದೇನಾಯಿತು ಅಂದರೆ ಅಂತ ವಿದ್ಯೆ ನಡೆದಿರೋದನ್ನು ಹೇಳ್ತಾಳೆ. ನೋ, ಆ ರೀತಿ ಮಾಡಿದರೆ ಅದರಿಂದ ಅವರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತಾರೆ ಲಾಯರ್. ಅದೇ ಅವರಿಗೆ ಅರ್ಥ ಆಯ್ತಿಲ್ಲ ಮೇಡಮ್, ನಾನೇನು ಮಾಡೋದು ಅಂತಾಳೆ ವಿದ್ಯಾ. ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಆ ರೀತಿ ಮಾಡಿ ಆದಷ್ಟು ಬೇಗ ಅವ್ರು ನಿನ್ನ ಜೊತೆ ಬರೋ ಹಾಗೆ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ಲಾಯರ್. ಈಚೆ ಕಣ್ಮಣಿ ಲಾನ್ನಲ್ಲಿ ಸಿಟ್ಟಿನಿಂದ ಕೂತಿರ್ತಾಳೆ. ಕಣ್ಮಣಿ, ನಿನಗಿನ್ನೂ ಕೋಪ ಕಡಿಮೆ ಆಗಿಲ್ಲ ಅಲ್ವೇ? ಮಜ್ಜಿಗೆ ತಂದೀವ್ನಿ, ಕುಡಿ, ಕೋಪ ಎಲ್ಲ ತಣ್ಣಗಾಯ್ತದೆ ಅಂತಾರೆ ಮೋನ. ನೀನು ಮಾತಾಡಬೇಡ, ಸುಮ್ಮನೆ ಹೋಗಮ್ಮ, ಇಷ್ಟೆಲ್ಲ ಆಗದೆ ಒಂದೇ ಒಂದು ಮಾತಾದರೂ ಹೇಳಿದ್ಯಾ ನನ್ನ ಹತ್ರ ಅಂತಾಳೆ ಕಣ್ಮಣಿ. ಸಂತೋಷದ ವಿಷಯ ಆಗಿದ್ದರೆ ಹೇಳ್ಬೋದಾಗಿತ್ತಲ್ವೇ, ಆದರೆ ಈ ಹಟ್ಟಿನಲ್ಲಿ ನಡೀತಿರೋದು ಒಂಥರ ಯುದ್ಧ. ಹಟ್ಟಿನೇ ರಣರಂಗ ಆಗಿರಬೇಕಾದ್ರೆ ದೂರದಲ್ಲಿರೋ ನಿನ್ನ ನೆಮ್ಮದಿನ ಯಾಕೆ ಹಾಳು ಮಾಡಬೇಕು ಅಂತ ಹೇಳಲಿಲ್ಲ ಅಷ್ಟೇಯ ಅಂತಾರೆ ಮೋನ. ದೂರದಲ್ಲಿದ್ದೆ ಅಂದ್ಬಿಟ್ಟು ಮನಸ್ಸಿಂದನೂ ದೂರ ಮಾಡಿಬಿಟ್ಟು ಈ ಹಟ್ಟಿ ಮಗಳು ಅನ್ನೋದನ್ನು ಮರ್ತು ಬಿಟ್ಟಿದ್ದೀರಲ್ಲ ಅಂತಾಳೆ ಕಣ್ಮಣಿ. ಎಲ್ಲೋ ದೂರದಲ್ಲಿ ಇರೋ ನಿನ್ನ ಮನಸ್ಸಿಗೆ ನೋವು ಯಾಕೆ ಕೊಡೋದು ಅಂತಾರೆ ಮೋನ. ನೆಮ್ಮದಿಯಾಗಿರೋಕ್ಕೆ ನಾನಿದ್ದಿದ್ದು ಡಿಸಿಪ್ಲಿನ್ ಜೀವನ ಅಂದ್ಕೊಂಡಿರೋ ನಿಮ್ಮ ಅಣ್ಣನ ಹತ್ರ. ಅವರು ಡಿಸಿಪ್ಲಿನ್ ಕಾಟ ತಾಳಲಾರದೆ ಎಷ್ಟೋ ಜನ ಮಿಲಿಟ್ರಿ ಬಿಟ್ಟು ಹೋಗವ್ರೆ ಗೊತ್ತು ನಿನಗೆ. ಗಡಿಯಾರದಲ್ಲಿ 5 ಗಂಟೆ ಆದರೆ ಎದ್ದು ಹೇಳ್ಬೇಕು, 8 ಗಂಟೆಯಲ್ಲಿ ತಿಂಡಿ ಟೇಬಲ್ ಮೇಲೆ ಇರಬೇಕು, ರಾತ್ರಿ 9 ಗಂಟೆ ಆದಮೇಲಂತೂ ಮಾತಾಡೋಕ್ಕೆ ಪರ್ಮಿಷನ್ ತಗೋಬೇಕು. ಅದು ನನ್ನ ಪಾಲಿಗೆ ಹಟ್ಟಿ ಅಲ್ಲ, ಜೈಲು ಆಗಿತ್ತು. ಹಂಗೆ ಬದುಕಿವ್ನಿ ನಾನು.
ಹೋಗಲಿ, ಆ ಜೈಲಿಂದ ಇಲ್ಲಿಗೆ ಬಂದೀವ್ನಿ, ಇಲ್ಲಾದರೂ ನೆಮ್ಮದಿಯಾಗಿರೋಣ ಅಂದರೆ ಇಲ್ಲಿ ನೋಡಿದರೆ ದೊಡ್ಡ ರಣರಂಗನೇ ಆಗೈತೆ ಅಂತಾಳೆ ಕಣ್ಮಣಿ. ಅದಕ್ಕೆ ನಾನು ಹೇಳೋದು, ಇದು ಯಾವುದನ್ನು ತಲೆಗೆ ಹಾಕ್ಕೊಳ್ಳದೆ ಆದಷ್ಟು ಬಿರ್ರನೆ ಮದುವೆಯಾಗಿ ಗಂಡನ ಜೊತೆ ಸಂತೋಷವಾಗಿರು ಅಂತಾರೆ ಮೋನ. ಓ, ಅದಕ್ಕೆ ನಾ ಇಲ್ಲಿಗೆ ಕರ್ಸ್ಕೊಂಡಿರೋದು. ಹಾಗಿದ್ರೆ ನೋಡು, ಅದೆಲ್ಲ ಸೀನೇ ಇಲ್ಲಮ್ಮ. ಮದುವೆ ಮಾತುಕತೆ ಮಾಡಿದರೆ ಈ ಹಟ್ಟಿ ಬಿಟ್ಟು ಹೋಯ್ತಿರ್ತೀನಿ ಅಷ್ಟೇ. ನೋಡಮ್ಮ, ನನ್ನ ಜೀವನದಲ್ಲಿ ಸಣ್ಣ ಪುಟ್ಟ ಆಸೆನೂ ಪೂರೈಕೆ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಇನ್ನು ಕನಸು ಒಂದೂ ಕೈಗೂಡಿಲ್ಲ. ಅದು ಅಲ್ಲದೆ ನಮ್ಮಣ್ಣ ಈ ಪರಿಸ್ಥಿತಿಲಿ ಇರಬೇಕಾದ್ರೆ ನಾನು ಹೆಂಗಮ್ಮ ಮದುವೆ ಆಗಲಿ ಅಂತಾಳೆ ಕಣ್ಮಣಿ. ಆಗ ಶಿವರಾಮೇಗೌಡರು ಬಂದು ಕಣ್ಮಣಿ ತಲೆ ಸವರ್ತಾರೆ. ಸಿಟ್ಟಿಂದ ಕಣ್ಮಣಿ ಈಚೆ ಬಂದು ನಿಂತ್ಕೋತಾಳೆ. ಈಚೆ ಸಾವಿತ್ರಿ ಮತ್ತು ವಿನಂತಿ ಔಟ್ ಹೌಸ್ ಹತ್ರ ಬರ್ತಾರೆ. ಏಯ್, ಯಾಕೆ ಇಲ್ಲಿ ಬಂದಿದ್ಯಾ? ಏಯ್, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಅಂತಾರೆ ಸಾವಿತ್ರಿ. ಅಲ್ಲ ಕಣವ, ಇನ್ಯಾವತ್ತೂ ಈ ಹಟ್ಟಿ ಕಡೆ ಬರೋದೇ ಇಲ್ಲ ಅಂತ ಹೇಳ್ದವಳು ಈಗ ತಿರ್ಗಾ ಬಂದು ಔಟ್ ಹೌಸ್ ಸೇರ್ಕೊಂಡವಳೆ. ಇದೆಲ್ಲ ನೋಡ್ತಿದ್ರೆ ಅವಳು ನೇರವಾಗಿ ನುಗ್ಗದೆ ಇರೋ ಬರೋ ಅಡೆತಡೆನೆಲ್ಲ ದಾಟ್ಕೊಂಡು ಹಟ್ಟಿ ಒಳಗೆ ಸೇರಿಕೊಳ್ಳೋ ಪ್ಲ್ಯಾನ್ ಮಾಡ್ತಾವಳೆ ಅಂತಾಳೆ ವಿನಂತಿ. ಹ್ಞೂ ಕಣೆ, ಅವಳ ಮೇಲೆ ಬೀಳೋ ಕಲ್ಲನ್ನು ಅಡಿಪಾಯ ಮಾಡಿಕೊಳ್ಳುವಂಥ ಜಾಯಮಾನ ಅವಳದು. ಹಟ್ಟಿ ಒಳಗೆ ಭದ್ರವಾಗಿ ಜಾಗ ಮಾಡ್ಕೋಬೇಕು ಅಂತಲೇ ಕೋರ್ಟಲ್ಲಿ ಅವತಾರ ತೆಗೆದು 6 ತಿಂಗಳು ಕಾಲಾವಕಾಶ ತೊಗೊಂಡ್ಬಿಟ್ಲು. ಈಗ ನಾವು ತಾನೇ ಏನು ಮಾಡೋಕ್ಕಾಗತ್ತೆ ಅಂತಾಳೆ ಸಾವಿತ್ರಿ. ಹಾಗಂದ್ಕೊಂಡು ನಾವೇನಾರ ತೆಪ್ಪಗಾಗ್ಬಿಟ್ರೆ ನಾಳೆ ಬೀದಿ ಪಾಲಾಗಬೇಕಾಯ್ತದೆ. ಯಾಕಂದರೆ ನಾವು ಮಾಡಿದ್ದೆಲ್ಲ ಅವಳು ಮರ್ತಿಲ್ಲ ಅಂದಮೇಕೆ ನಮ್ಮನ್ನು ಸುಮ್ಮನೆ ಬಿಡ್ತಾಳೆ ಅಂತಾಳೆ ವಿನಂತಿ. ಅಲ್ಲ ಕಣೆ, ಕೋರ್ಟ್ ಆದೇಶ ತಗೊಂಡು ಬಂದಿರೋಳನ್ನು ನಾವೇನೇ ಮಾಡೋಕ್ಕಾಗೋದು? ಹಂಗೆ ನಾವೇನಾರ ಮಾಡೋಕ್ಕೆ ಹೋದರೆ ಕೋರ್ಟು ಪೊಲೀಸು ನಮ್ಮನ್ನು ಸುಮ್ಮನೆ ಬಿಡ್ತಾರೆ ಅಂತಾಳೆ ಸಾವಿತ್ರಿ. ಇಲ್ಲ ಕಣವ, ಯಾವುದೇ ಕಾರಣಕ್ಕೂ ಇಲ್ಲ. ಅವಳಿಗೇನಾರ ಹೊಡೆದು ಬಡ್ದು ಮಾಡಿದರೆ ಕೋರ್ಟ್ಗೆ ಭಯ ಪಡಬೇಕಾಯ್ತದೆ. ಅದು ಬಿಟ್ಟು ಸದ್ಯ ಆಗ್ದಂಗೆ ಏನಾರ ಪ್ಲ್ಯಾನ್ ಮಾಡಿಕೊಂಡು ಹೊಡೆತ ಕೊಟ್ಟರೆ ಏನೂ ಆಗೋಕ್ಕಿಲ್ಲ ಅಂತಾಳೆ ವಿನಂತಿ. ಏಯ್, ಅದೇನು ಅಂತ ಅರ್ಥ ಆಗೋ ಹೇಳೆ, ನನಗೇನು ಅರ್ಥನೇ ಆಯ್ತಿಲ್ಲ ಅಂತಾಳೆ ಸಾವಿತ್ರಿ. ಅಯ್ಯೋ, ನಿನ್ನ ತಲೆಯಲ್ಲಿ ಏನಾರ ಅಷ್ಟೊಂದು ಬುದ್ಧಿ ಇದ್ದಿದ್ರೆ ನನಗ್ಯಾಕೆ ಈ ಬಾಳು ಬರ್ತಿತ್ತು ಅಂತಾಳೆ ವಿನಂತಿ. ಹೀಗೆ ಕೊಂಕು ಮಾತಾಡೋದು ಬಿಟ್ಟು ವಿಷಯಕ್ಕೆ ಬಾರೆ, ಅದೇನು ಅಂತಾರೆ ಸಾವಿತ್ರಿ. ಒಬ್ಬ ಮನುಷ್ಯಂಗೆ ಬದುಕೋಕ್ಕೆ ಮುಖ್ಯವಾಗಿ ಬೇಕಾಗಿರೋದೇನು ಹೇಳು ಅಂತಾಳೆ ವಿನಂತಿ. ಊಟ ಅಂತಾಳೆ ಸಾವಿತ್ರಿ. ಬರೀ ತಿನ್ನೋದ್ರಲ್ಲೇ ಇರು ಯಾವಾಗಲೂ. ಏಯ್ ಸಾವಿತ್ರಿ, ಬೇಕಾಗಿರೋದು ಗಾಳಿ ಬೆಳಕು ನೀರು ತಾನೇ, ಅದೇ ಸಿಗ್ದಂಗೆ ಮಾಡಿದರೆ ಅಂತಾಳೆ ವಿನಂತಿ. ಆಹಾ, ತಲೆ ಅಂದರೆ ತಲೆ ಕಣೆ, ಹಿಂಗೆ ಮಾಡಿ ಅವಳನ್ನು ಓಡಿಸೋ ಕೆಲಸ ಮಾಡಬೇಕು. ಹಾಗಂದರೆ ಹಟ್ಟಿ ಹಿಂದೆ ಇರೋ ವಾಲ್ ಆಫ್ ಮಾಡಬೇಕು ಅಂತಾಯಿತು ಅಂತಾರೆ ಸಾವಿತ್ರಿ. ಸರಿ ಸರಿ, ಒಳ್ಳೆ ಕೆಲಸ ಮಾಡೋಕ್ಕೆ ತಡ ಮಾಡೋದು ಬೇಡ, ಈಗಲೇ ಆ ಕೆಲಸವ ಮಾಡಿ ಮುಗಿಸ್ಬಿಡೋಣ ಅಂತ ಔಟ್ ಹೌಸ್ ಹಿಂದ್ಗಡೆ ಸಾವಿತ್ರಿ ವಿನಂತಿ ಹೋಗ್ತಾರೆ. ಆಗ ವಿದ್ಯಾ ಮನೆ ಒಳಗಿಂದ ಹೊರಗಡೆ ಬಂದು ಅವರಿಬ್ಬರು ಹೋಗ್ತಾ ಇರೋದನ್ನು ನೋಡ್ತಾಳೆ. ಈಚೆ ವಿನಂತಿ, ಅಮ್ಮ ಇದೇನ ಆ ವಾಲು ಅಂತಾಳೆ. ಹ್ಞೂ ಕಣೆ, ತಿರುಗಿಸೆ ಅಂತಾರೆ ಸಾವಿತ್ರಿ. ವಿನಂತಿ ತಿರುಗಿಸ್ತಾಳೆ. ಆಡೆ, ಅದು ಯಾವ ಆಟ ಆಡ್ತೀಯಾ, ಇವಾಗ ಆಡು ಅಂತಾಳೆ ವಿನಂತಿ. ಅದನ್ನು ನೋಡಿದ ವಿದ್ಯಾ, ಓಹೋ, ನಿಮ್ಮ ಆಟನ ಶುರು ಮಾಡಿಕೊಂಡ್ರೆ ಇಂಥದ್ದೆಲ್ಲ ಮಾಡ್ತೀರಾ ಅಂತ ನಿರೀಕ್ಷೆ ಮಾಡಿಕೊಂಡೇ ನಾನು ಇಲ್ಲಿಗೆ ಬಂದಿರೋದು. ಬಾಯಾರಿಕೆಗೆ ಹೆದರ್ಕೊಂಡು ಓಡೋಯ್ತೀನಿ ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ಈಗ ನೀವೇ ನಿಲ್ಲಿಸಿರೋ ನೀರನ್ನು ನೀವೇ ಆನ್ ಮಾಡಬೇಕು. ಹಂಗೆ ಮಾಡ್ತೀನಿ, ನೋಡ್ತೀರಿ ಅಂತಾಳೆ ವಿದ್ಯಾ. ಈಚೆ ಲಾಯರ್ ಭದ್ರನ್ ಮನೆಗೆ ಬಂದು ಶಿವರಾಮೇಗೌಡರ ಹತ್ರ, ನಿಮ್ಮ ಮಗ ಕೋರ್ಟ್ ಆದೇಶ ಪಾಲನೆ ಮಾಡಲ್ಲ, ನಿನ್ನ ಜೊತೆ ಬಾಳೋಕ್ಕೆ ಸಾಧ್ಯ ಇಲ್ಲ, ಅದೇನು ಮಾಡ್ಕೋತೀಯೋ ಮಾಡ್ಕೋ ಹೋಗು ಅನ್ನಂತೆ ಅಂತಾರೆ. ಅವನೇನು ಸಾಮಾನ್ಯದವನು ಅಂತ ಅಂದ್ಕೊಂಡಿದ್ದೀರಾ? ಮಂತ್ರಿಗಳ ಮಗ ಅನ್ನೋದನ್ನು ಮರಿಬೇಡಿ ಅಂತಾರೆ ಸಾವಿತ್ರಿ. ಕೋರ್ಟ್ ಆದೇಶನ ಪಾಲನೆ ಮಾಡಲೇಬೇಕು. ಯಾಕಂದರೆ ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ. ನಾವು ಮಂತ್ರಿ ಮನೆಯವರು, ನಾವು ಕೋರ್ಟ್ ಆದೇಶನ ಪಾಲನೆ ಮಾಡಲ್ಲ ಅಂದರೆ ನಾಳೆ ಕೋರ್ಟ್ ಕೊಡೋ ಶಿಕ್ಷೆನ ಅನುಭವಿಸಬೇಕಾಗತ್ತೆ ಅಂತಾರೆ ಲಾಯರ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.